ಕ್ಷೇತ್ರ ವಿಂಗಡಣೆ ವಿಚಾರದಲ್ಲಿ ಬಂದರೆ ಅಂದರೆ ಜನಸಂಖ್ಯೆ ಆಧಾರದ ಮೇಲೆ ಏನು ಕ್ಷೇತ್ರ ವಿಂಗಡಣೆ ಆಗತ್ತೆ ಅದರಂತೆ ಹೋದರೆ ಉತ್ತರ ಭಾರತದವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅಧಿಕಾರ ಅನ್ನೋದು ಅವ್ರಿಗೆ ಹಸ್ತಾಂತರ ಆಗತ್ತೆ. ಅದ್ರ ಬದಲು ಹೀಗೆ ಮಾಡಿದ್ರೆ ಹೇಗಿರುತ್ತಲ್ವಾ? ಜಸ್ಟ್ ಹಾಗೆ ನಾನು ಥಾಟ್ ಹೇಳ್ತಿದ್ದೀನಿ, ಕಮೆಂಟ್ ಮಾಡೋರು ಮಾಡ್ತಾ ಇರ್ತಾರೆ, ಮಾಡ್ಕೊಳ್ಳಿ. ಈ ಜನಸಂಖ್ಯೆ ಆಧಾರದ ಮೇಲೆ ಕ್ಷೇತ್ರ ವಿಂಗಡಣೆ ಮಾಡಿ ಅಧಿಕಾರ ಹಂಚಿಕೆ ಮಾಡೋದಕ್ಕಿಂತ ಯಾವ ರಾಜ್ಯ ಹೆಚ್ಚಿನ ಪ್ರಮಾಣದಲ್ಲಿ GDPಗೆ ಕಾಂಟ್ರಿಬ್ಯೂಟ್ ಮಾಡ್ತಿದೆ ಅಥವಾ ನಮ್ಮ ಸೆಂಟ್ರಲ್ ಗೌರ್ಮೆಂಟಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಟ್ಯಾಕ್ಸ್ ಪೇಯನ್ನು ಮಾಡ್ತಾ ಇದೆ, ಆ ಒಂದು ರಾಜ್ಯಗಳಲ್ಲಿ ಅಧಿಕಾರ ಹಂಚಿಕೆ ಅನ್ನೋದು ಜಾಸ್ತಿ ಪ್ರಮಾಣದಲ್ಲಿ ಯಾಕೆ ಆಗಬಾರ್ದು ಅಲ್ವಾ? ಈಗ ಜನಸಂಖ್ಯೆ ಆಧಾರದ ಮೇಲೆ ಹೆಂಗೆ ಅಧಿಕಾರವನ್ನು ತಗೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೋ ಅದೇ ರೀತಿ ನಮ್ಮ ದೇಶಕ್ಕೆ ಯಾರು ಹೆಚ್ಚಿನ ಪ್ರಮಾಣದಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಆ ಒಂದು ರಾಜ್ಯಕ್ಕೆ ಯಾಕೆ ಅಧಿಕಾರವನ್ನು ಹೆಚ್ಚಾಗಿ ಕೊಡಬಾರ್ದು? ಇವಾಗ ಒಂದಷ್ಟು ಜನ ಸ್ಟಾರ್ಟ್ ಮಾಡ್ಕೋತಾರೆ ನೋಡ್ರಿ ಕಮೆಂಟ್ ಬಾಕ್ಸಲ್ಲಿ. ಮನೆ ಹಿಂದೆ ಇದ್ದಿದ್ದು ಮುಂದೆ ಇದ್ದಿದ್ದು ತನ್ನ ಮೈಯೊಳಗೆ ಸೇರ್ಕೊಂಡಿದ್ದು ಬಾಯೊಳಗೆ ತುರ್ಕೊಂಡಿದ್ದು ಎಲ್ಲನೂ ಕಮೆಂಟ್ ಬಾಕ್ಸಲ್ಲಿ ಉಗ್ಲಕ್ಕೆ ಶುರು ಮಾಡ್ತಾರೆ. ದಯವಿಟ್ಟು ಅದು ಬಿಡಿ ಆಯ್ತಾ? ಫಸ್ಟು ಒಂದಷ್ಟು ಚಿಂತಿಸಿ ವಿಶ್ಲೇಷಿಸಿ ಆಮೇಲೆ ಕಮೆಂಟ್ ಹಾಕೋದನ್ನು ಅಭ್ಯಾಸ ಮಾಡ್ಕೊಳ್ಳಿ, ಹೆಲ್ಪ್ ಆಗ್ಬೋದು.